ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪಂಡಿತ್ ಕೃಷ್ಣಮೂರ್ತಿ ಹೆಗಡೆ. ನಾಳೆ ದಿನಾಂಕ 29 ಜುಲೈ 2025 ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ, ನಾಗರ ಪಂಚಮಿ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ನಾಗರ ಪಂಚಮಿಗೆ ತುಂಬಾ ಕಥೆಗಳಿದೆ. ಅದರಲ್ಲಿ ನಾನು ಒಂದು ಕಥೆಯನ್ನು ನಿಮಗೆ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಸರ್ಪಗಳ ರಾಜನಾದ ತಕ್ಷಕನು ಮಹಾರಾಜನಾದ ಜನಮೇಜಯನ ತಂದೆ ಪರೀಕ್ಷಿತನನ್ನು ಕಚ್ಚುತ್ತಾನೆ. ಇದರಿಂದ ಪರೀಕ್ಷಿತನು ಮರಣವನ್ನು ಹೊಂದುತ್ತಾನೆ. ಇದರಿಂದ ಮಹಾರಾಜನಾದ ಜನಮೇಜಯನಿಗೆ ತುಂಬಾ ಕ್ರೋಧ ಉಂಟಾಗ್ತದೆ, ಸಿಟ್ಟುಗೊಳ್ಳುತ್ತಾನೆ. ಹಾಗೆಯೇ ಸರ್ಪ ಸಂಕುಲಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾನೆ. ನಿರ್ಧಾರಕ್ಕೆ ಬಂದು ದೊಡ್ಡ ದೊಡ್ಡ ಬ್ರಾಹ್ಮಣರು ಋತುಜರನ್ನು ಯಾಗ ಮಾಡುವಂತಹ ಬ್ರಾಹ್ಮಣರು ಋತುಜರನ್ನು ಕರೆದು ಯಾಗಗಳನ್ನು ಸ್ಟಾರ್ಟ್ ಮಾಡ್ತಾನೆ. ಯಾಗಗಳ ಪ್ರಭಾವ ಎಷ್ಟಿತ್ತಪ್ಪ ಅಂದ್ರೆ ಒಂದೊಂದೇ ಸರ್ಪ ಸಂಕುಲಗಳು ಯಜ್ಞಕ್ಕೆ ಆಹುತಿ ಆಗ್ತಾ ಇರ್ತದೆ. ಹಾಗೆ ತಕ್ಷಕನ ಸರದಿಯು ಬರ್ತದೆ. ತಕ್ಷಕ ಏನ್ ಮಾಡ್ತಾನಪ್ಪ ಅಂದ್ರೆ ಇಂದ್ರನ ಸಿಂಹಾಸನಕ್ಕೆ ಸುರುಳಿಯನ್ನು ಸುತ್ತಕೊಂಡಿರ್ತಾನೆ. ಆ ಯಜ್ಞಗಳ ಪ್ರಭಾವದಿಂದ ತಕ್ಷಕನು ಯಜ್ಞಗಳತ್ತ ಸೆಳೆಯಲ್ಪಡ್ತಾನೆ. ಅದರೊಟ್ಟಿಗೆ ಇಂದ್ರನ ಸಿಂಹಾಸನವನ್ನು ಬರ್ತಾ ಇರ್ತದೆ. ಇದರಿಂದ ದೇವತೆಗಳೆಲ್ಲ ಭಯಭೀತಗೊಳ್ತಾರೆ. ಹಾಗೆ ಅದೇ ಸಮಯಕ್ಕೆ ಬ್ರಾಹ್ಮಣನಾದ ಸಾತ್ವಿಕನು ಜನಮೇಜಯನಲ್ಲಿ ಬಂದು ಸರ್ಪಗಳ ಒಂದು ಮಹತ್ವವನ್ನು ತಿಳಿಸ್ತಾನೆ. ಸರ್ಪಗಳಿಂದ ಏನೇನು ಪ್ರಕೃತಿಗೆ ಕೊಡುಗೆ ಇದೆ ಅನ್ನೋದನ್ನು ತಿಳಿಸ್ತಾನೆ. ಇದರಿಂದ ಮನವರಿಕೆಗೊಂಡ ಜನಮೇಜಯನು ಯಜ್ಞವನ್ನು ನಿಲ್ಲಿಸ್ತಾನೆ. ಇದೇ ದಿನ ನಾಗರ ಪಂಚಮಿ ಅಂದ್ರೆ ಆ ದಿನ ಪಂಚಮಿ ಆಗುತ್ತದೆ. ಇದರಿಂದ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ನಾಳೆ ಮಂಗಳವಾರ, ವಿಶೇಷವಾಗಿ ನಾಗರ ಪಂಚಮಿ ನಾಳೆ ಮಂಗಳವಾರ ಬಂದಿರುವಂಥದ್ದು ತುಂಬಾ ವಿಶೇಷ. ತಾವೆಲ್ಲರೂ ಸಹಕುಟುಂಬರಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ಕೃಪಾ ಕಟಾಕ್ಷ ಆಶೀರ್ವಾದಕ್ಕೆ ಒಳಗಾಗಬೇಕು. ಹಾಗೆ ಹೆಚ್ಚೆಚ್ಚು ದೇವಸ್ಥಾನಗಳಿಗೆ ಹೋಗೋದನ್ನು ರೂಢಿ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ. ಹಾಗೆ ದಯವಿಟ್ಟು ಯಾರು ಹುತ್ತಗಳಿಗೆ ಹಾಲನ್ನು ಹಾಕಬೇಡಿ. ಅದು ಗೆದ್ದಲುಗಳು ಮಾಡಿಕೊಂಡಿರುವಂಥ ಒಂದು ಮನೆ. ನಾವು ಹಾಲಾಗೋದ್ರಿಂದ ಒಂದು ಮನೆಯನ್ನು ನಾಶ ಮಾಡಿದಾಗ ಆಗ್ತದೆ. ನೀವೆಲ್ಲ ಕಲ್ಲಿನಲ್ಲಿ ಕೆತ್ತಿರುವಂತಹ ಸರ್ಪಗಳಿಗೆ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಸರ್ಪಗಳಿಗೆ ಹಾಲಿನಲ್ಲಿ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ನೀವು ಅಭಿಷೇಕ ಮಾಡಿ. ಇದರಿಂದ ಎಲ್ಲದೂ ಒಳ್ಳೆಯದಾಗ್ತದೆ. ನಿಮಗೆ ನಿಮ್ಮ ಕುಟುಂಬಕ್ಕೆ ನಾಗರಾಜನ ಅನುಗ್ರಹ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ.